ನಮಸ್ಕಾರ. ಇವತ್ತಿನ ಈ ವಿಶೇಷ ಸಾಂಸ್ಕೃತಿಕ ವಿವರಣೆಗೆ ಸ್ವಾಗತ. ಒಂದ್ಸಲ ಯೋಚನೆ ಮಾಡಿ, ಕೇವಲ ಒಂದು ಚಿಕ್ಕ ಸಾಮಾನ್ಯ ದಾರ ತಲೆಮಾರುಗಳಿಂದ ಒಂದು ಪ್ರಬಲ ರಕ್ಷಣೆಯ ಸಂಕೇತವಾಗಿ ಹೇಗೆ ಬೆಳೆಯಿತು? ಹೌದು, ನಾವಿಂದು ರಕ್ಷಾಬಂಧನದ ಇತಿಹಾಸ ಮತ್ತು ನಮ್ಮೆಲ್ಲರ ಹೃದಯವನ್ನು ಬೆಚ್ಚಗಾಗಿಸುವ ಅದರ ಆಳವಾದ ಮಹತ್ವದ ಬಗ್ಗೆ ಸಂಪೂರ್ಣವಾಗಿ ಅನ್ವೇಷಿಸಲಿದ್ದೇವೆ. ಬನ್ನಿ ಶುರು ಮಾಡೋಣ. ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ಚರ್ಚೆ ಮಾಡ್ತೀವಿ ಅಂತ ಫಟಾಫಟ್ ನೋಡ್ಬಿಡೋಣ. ಮೊದಲನೇದಾಗಿ ಹಬ್ಬದ ಅರ್ಥ, ಎರಡನೆಯದಾಗಿ ಇತಿಹಾಸದ ಕೆಲವು ರೋಚಕ ದಂತಕಥೆಗಳು, ಮೂರನೇದಾಗಿ ನಮ್ಮ ಮನೆಗಳಲ್ಲಿ ನಡೆಯುವ ಆಚರಣೆ ಮತ್ತು ಸಿದ್ಧತೆಗಳು, ಹಾಗೂ ಕೊನೆಯದಾಗಿ ಒಡಹುಟ್ಟಿದವರ ಆ ಶಾಶ್ವತ ಬಾಂಧವ್ಯ. ವಿಭಾಗ 1. ಹಬ್ಬದ ಅರ್ಥ ಅಂದ್ರೆ ಪ್ರಾಚೀನ ಭರವಸೆಯ ಅನಾವರಣ. ಯಾವುದೇ ಹಬ್ಬದ ನೈಜ ಗಾಂಭೀರ್ಯವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದರ ಮೂಲವನ್ನು ಅರಿಯುವುದು ಬಹಳ ಮುಖ್ಯ ಅಲ್ವಾ? ಹಾಗಾಗಿ ಇಲ್ಲಿಂದಲೇ ಪ್ರಾರಂಭ ಮಾಡೋಣ. ರಕ್ಷಾಬಂಧನ ಈ ಹೆಸರು ಹುಟ್ಟಿದ್ದೇ ಎರಡು ಪ್ರಬಲ ಪದಗಳ ಸಂಯೋಜನೆಯಿಂದ. ರಕ್ಷಾ ಅಂದರೆ ರಕ್ಷಣೆ ಮತ್ತು ಬಂಧನ ಅಂದರೆ ಸಂಬಂಧ. ಅಕ್ಷರಶಃ ಹೇಳಬೇಕಂದ್ರೆ ಇದೊಂದು ರಕ್ಷಣೆಯ ಬಂಧನ. ಅಂದ್ರೆ ಇದು ಕೇವಲ ವರ್ಷಕ್ಕೊಮ್ಮೆ ಮಾಡುವ ಒಂದು ಆಚರಣೆಯಲ್ಲ, ಬದಲಾಗಿ ಪರಸ್ಪರ ಕಾಳಜಿಯ ಒಂದು ಅಲಿಖಿತ ಒಪ್ಪಂದ ಅಂತಲೇ ಹೇಳ್ಬೋದು. ಹಾಗೆ ನೋಡಿದ್ರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದೇ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಸಮಯ ಸರಿಯಾಗಿ ಮಳೆಗಾಲದ ಮಧ್ಯದಲ್ಲಿ ಬರುವುದರಿಂದ ಪ್ರಕೃತಿಯೇ ಮರುಹುಟ್ಟು ಪಡೆಯುವಾಗ ಈ ಹಬ್ಬಕ್ಕೂ ಒಂದು ರೀತಿಯ ನೈಸರ್ಗಿಕ ಪಾವಿತ್ರ್ಯತೆ ಒದಗಿಬರುತ್ತದೆ ಎನ್ನಬಹುದು. ವಿಭಾಗ 2. ರಕ್ಷಾಬಂಧನದ ದಂತಕಥೆಗಳು. ದಾರಗಳು ಕತ್ತಿಗಳನ್ನು ತಡೆದಾಗ. ಹೌದು, ಈ ಸಂಪ್ರದಾಯದ ಇತಿಹಾಸವನ್ನು ಕೆದಕಿದಾಗ ಕೇವಲ ಒಂದು ದಾರ ಹೇಗೆ ಯುದ್ಧಭೂಮಿಯಲ್ಲಿ ಹರಿತವಾದ ಕತ್ತಿಗಳನ್ನು ತಡೆಯಿತು ಎಂಬ ರೋಚಕ ಕಥೆಗಳು ತೆರೆಕೊಳ್ಳುತ್ತವೆ. ಇಲ್ಲಿನ ಅತ್ಯಂತ ಆಸಕ್ತಿದಾಯಕ ಅಂಶವೆಂದ್ರೆ ಈ ತೀವ್ರವಾದ ವ್ಯತಿರಿಕ್ತತೆ. ಒಂದೆಡೆ ಆಕ್ರಮಣಕಾರಿ ಸೈನ್ಯದ ಬೃಹತ್ ಶಕ್ತಿ, ರಕ್ತಪಾತ ಮತ್ತು ಕ್ರೌರ್ಯವಿದ್ರೆ, ಮತ್ತೊಂದೆಡೆ ಕೇವಲ ಒಂದು ಪವಿತ್ರ ರೇಷ್ಮೆ ದಾರವು ನೀಡುವ ಮೌನ ಭರವಸೆ ಮತ್ತು ಶಾಂತಿ. ಇವೆರಡರ ನಡುವಿನ ಮಹಾಸಂಘರ್ಷದಲ್ಲಿ ಆ ಸಣ್ಣ ದಾರವೇ ಗೆದ್ದಿರುವ ಐತಿಹಾಸಿಕ ಉದಾಹರಣೆಗಳು ನಮ್ಮಲ್ಲಿವೆ. ಇದಕ್ಕೆ ಒಂದು ಅದ್ಭುತ ಉದಾಹರಣೆ ಅಂದರೆ ಅಲೆಕ್ಸಾಂಡರ್ ದಿ ಗ್ರೇಟ್ನ ಪತ್ನಿ ರುಕ್ಸಾನಳ ಕಥೆ. ಆಕೆ ತನ್ನ ಪತಿಯ ಶತ್ರುವಾದ ಪೋರಸ್ಗೆ ಒಂದು ಪವಿತ್ರ ರಾಖಿ ಕಳುಹಿಸಿ ಯುದ್ಧದಲ್ಲಿ ತನ್ನ ಪತಿಯನ್ನು ಕೊಲ್ಲದಿರುವಂತೆ ಮನವಿ ಮಾಡ್ತಾಳೆ. ಆಶ್ಚರ್ಯ ಎಂದರೆ ಪೋರಸ್ ಮುಂದಿನ ಯುದ್ಧದಲ್ಲಿ ಆ ಪವಿತ್ರ ದಾರವನ್ನು ಗೌರವಿಸಿ ಅಲೆಕ್ಸಾಂಡರ್ ವಿರುದ್ಧ ತನ್ನ ಕತ್ತಿಯನ್ನು ಹಿಂದಕ್ಕೆ ಪಡೆಯುತ್ತಾನೆ. ಕೇವಲ ಒಂದು ಸಣ್ಣ ದಾರ ಸಾಮ್ರಾಜ್ಯಗಳ ಭವಿಷ್ಯವನ್ನೇ ಬದಲಾಯಿಸಬಲ್ಲದು ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಇನ್ನೊಂದು ದುರಂತ, ಆದರೂ ಮಹಾಕಾವ್ಯದಂತಹ ಘಟನೆ ಎಂದರೆ ರಾಣಿ ಕರ್ಣಾವತಿ ಮತ್ತು ಹುಮಾಯೂನನ ಕಥೆ. ಚಕ್ರವರ್ತಿ ಬಹದ್ದೂರ್ ಶಾ ಚಿತ್ತೂರಿನ ಮೇಲೆ ದಾಳಿಗೆ ಮುಂದಾದಾಗ ರಾಣಿ ಕರ್ಣಾವತಿ ಸಹಾಯ ಕೋರಿ ಚಕ್ರವರ್ತಿ ಹುಮಾಯೂನನಿಗೆ ರಾಖಿ ಕಳುಹಿಸುತ್ತಾಳೆ. ಹುಮಾಯೂನ್ ಅದನ್ನು ಒಪ್ಪಿ ಸೈನ್ಯದೊಂದಿಗೆ ಧಾವಿಸುತ್ತಾನೆ. ಆದರೆ ದುರಾದೃಷ್ಟವಶಾತ್ ಆತ ಅಲ್ಲಿಗೆ ತಲುಪುವುದು ತಡವಾಗಿ ಕರ್ಣಾವತಿ ಜೌಹರ್ ಮೂಲಕ ಪ್ರಾಣತ್ಯಾಗ ಮಾಡಬೇಕಾಗುತ್ತದೆ. ಆದರೂ ಹುಮಾಯೂನ್ ಆ ರಾಖಿಯ ಭರವಸೆಯನ್ನು ಮಾತ್ರ ಮರೆಯುವುದಿಲ್ಲ. ಆತ ಬಹದ್ದೂರ್ ಶಾನು ಸೋಲಿಸಿ ಕರ್ಣಾವತಿಯ ಮಗನಿಗೆ ಮತ್ತೆ ಸಿಂಹಾಸನವನ್ನು ಒದಗಿಸುತ್ತಾನೆ. ವಿಭಾಗ 3. ಆಚರಣೆ ಮತ್ತು ಸಿದ್ಧತೆಗಳು ಅಂದರೆ ಇತಿಹಾಸವನ್ನು ಮನೆಗೆ ತರುವುದು. ಈ ಪ್ರಾಚೀನ ಯುದ್ಧಭೂಮಿಯ ಭವ್ಯತೆಯಿಂದ ಸ್ವತಃ ಹೊರಬಂದು ಈ ಆಚರಣೆಗಳು ಇಂದಿನ ನಮ್ಮ ಮನೆಗಳಲ್ಲಿ ಹೇಗೆ ಕಳೆಗಟ್ಟುತ್ತವೆ ಅಂತ ಒಮ್ಮೆ ನೋಡೋಣ. ಖಂಡಿತವಾಗಿಯೂ ಈ ಹಬ್ಬದ ಸಿದ್ಧತೆ ಕೇವಲ ಆ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದರ ಉತ್ಸಾಹ ತಿಂಗಳುಗಳ ಮುಂಚೆಯೇ ಶುರುವಾಗಿಬಿಡುತ್ತದೆ. ಮಾರುಕಟ್ಟೆಯಲ್ಲಿ ಗಂಟೆಗಟ್ಟಲೆ ಹುಡುಕಿ ಅತ್ಯಂತ ಸುಂದರವಾದ ಪರಿಪೂರ್ಣವಾದ ರಾಖಿಯನ್ನು ಆಯ್ಕೆ ಮಾಡುವ ಸಂಭ್ರಮ ಒಂದೆಡೆಯಾದರೆ, ಹಿಂದಿನ ರಾತ್ರಿಯೇ ಪ್ರೀತಿಯಿಂದ ರುಚಿಕರವಾದ ಸಿಹಿತಿಂಡಿಗಳನ್ನು ತಯಾರಿಸುವ ಸಡಗರ ಮನೆಯಲ್ಲಿ ತುಂಬಿ ತುಳುಕುತ್ತಿರುತ್ತದೆ. ಹಬ್ಬದ ಮುಂಜಾನೆಯ ಆಚರಣೆಯನ್ನೊಮ್ಮೆ ಕಣ್ತುಂಬಿಕೊಂಡ್ರೆ ಆ ಸಾಂಪ್ರದಾಯಿಕ ತಟ್ಟೆಯಲ್ಲಿ ರೋಲಿ, ಶುಭ ಸಂಕೇತವಾದ ಭತ್ತದ ಕಾಳುಗಳು, ಬೆಳಗುವ ದೀಪ, ಬಗೆ ಬಗೆಯ ಸಿಹಿತಿಂಡಿಗಳು ಮತ್ತು ಆ ಪವಿತ್ರ ರಾಖಿ ದಾರವನ್ನು ಬಹಳ ಅಚ್ಚುಕಟ್ಟಾಗಿ ಜೋಡಿಸಿಡಲಾಗುತ್ತದೆ. ಇಲ್ಲಿರುವ ಪ್ರತಿಯೊಂದು ವಸ್ತುವಿಗೂ ಅದರದೇ ಆದ ಮಹತ್ವವಿದೆ. ಈ ಸಂಪ್ರದಾಯದ ಮತ್ತೊಂದು ಸುಂದರವಾದ ಅಂಶ ಎಂದರೆ ಇದು ಎಲ್ಲರನ್ನೂ ಒಳಗೊಳ್ಳುವಂಥದ್ದು. ಇದು ಕೇವಲ ರಕ್ತ ಸಂಬಂಧದ ಗಡಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಸ್ವಂತ ಸಹೋದರನಿಲ್ಲದವರು ತಮ್ಮ ಸೋದರ ಸಂಬಂಧಿಗೆ ಅಥವಾ ಸಹೋದರನೆಂದು ಭಾವಿಸುವ ಯಾರಿಗಾದರೂ ರಾಖಿ ಕಟ್ಟಿ ಈ ಬಾಂಧವ್ಯವನ್ನು ಆಚರಿಸ್ತಾರೆ. ಸಂಬಂಧಗಳು ಹೃದಯದಿಂದ ಹುಟ್ಟುತ್ತವೆ ಎನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕೇ? ವಿಭಾಗ 4. ಶಾಶ್ವತ ಒಡುಹುಟ್ಟಿದವರ ಬಾಂಧವ್ಯ, ಕಾಲವನ್ನು ಮೀರಿದ ಭರವಸೆ.
ಇಂದಿನ ವೇಗದ ಬದುಕಿನಲ್ಲಿ ಈ ಹಬ್ಬವು ವೈಯಕ್ತಿಕವಾಗಿ ಯಾವ ಅರ್ಥವನ್ನು ನೀಡುತ್ತದೆ ಮತ್ತು ಇದರ ಹಿಂದಿರುವ ಆಳವಾದ ಭಾವನಾತ್ಮಕ ಸಂದೇಶವೇನು ಎಂಬುದನ್ನು ಗಮನಿಸೋಣ. ಇಲ್ಲಿನ ಅತ್ಯಂತ ಪ್ರಮುಖ ಹಾಗೂ ಸುಂದರವಾದ ಅಂಶ ಅಂದರೆ ಈ ದ್ವಿಮುಖ ಭರವಸೆ. ಸಹೋದರನು ಜೀವನ ಪರ್ಯಂತ ರಕ್ಷಣೆಯ ಭರವಸೆ ನೀಡಿದರೆ, ಸಹೋದರಿಯೂ ಅವನ ದೀರ್ಘಾಯುಷ್ಯಕ್ಕಾಗಿ ಮನಸಾರೆ ಪ್ರಾರ್ಥಿಸುತ್ತಾಳೆ. ಇವರಿಬ್ಬರ ಈ ನಿಸ್ವಾರ್ಥ ವಾಗ್ದಾನವೇ ರಕ್ಷಾಬಂಧನದ ನಿಜವಾದ ಹೃದಯ ಭಾಗ. ಹಾಗಾಗಿ ಮಣಿಕಟ್ಟಿನ ಮೇಲಿರುವ ಈ ರಾಖಿಯು ಕೇವಲ ಒಂದು ಅಲಂಕಾರಿಕ ವಸ್ತುವಲ್ಲ, ಇದು ಶುದ್ಧ, ಶಾಶ್ವತ ಪ್ರೀತಿಯ ಸಂಕೇತ. ಅಷ್ಟೇ ಅಲ್ಲ, ಶಾಶ್ವತ ರಕ್ಷಣೆಗಾಗಿ ಪವಿತ್ರ ಮಂತ್ರಗಳೊಂದಿಗೆ ಬೆರೆತ ಒಂದು ಆಳವಾದ ಆಧ್ಯಾತ್ಮಿಕ ಗುರುತಾಗಿದೆ ಎಂದು ನಮಗೆ ಮೂಲಗಳು ಸ್ಪಷ್ಟವಾಗಿ ತಿಳಿಸುತ್ತವೆ. ಜೀವನದ ಪರಿಸ್ಥಿತಿಗಳು ಬದಲಾಗಬಹುದು, ಆದರೆ ಈ ಸಂಬಂಧ ಬದಲಾಗುವುದಿಲ್ಲ ಅಲ್ವಾ? ಮದುವೆಯಾಗಿ ಬೇರೆ ಮನೆಗೆ ಹೋದ್ರೂ ಸಹ ಸಹೋದರಿಯರು ಪ್ರತಿ ವರ್ಷ ತಮ್ಮ ಸಹೋದರರ ಮನೆಗೆ ಬಂದು ರಾಖಿ ಕಟ್ಟುತ್ತಾರೆ. ದೂರವನ್ನು ಮೀರಿ ಈ ಸಂಪ್ರದಾಯವನ್ನು ಪ್ರತಿ ವರ್ಷ ಮರ್ಯಾದೆ ಜೀವಂತವಾಗಿಡುತ್ತಾರೆ ಎನ್ನುವುದೇ ಒಂದು ರೋಮಾಂಚಕ ಸಂಗತಿ. ಈ ಸಂಪೂರ್ಣ ವಿವರಣೆಯ ಕೊನೆಯಲ್ಲಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಆಳವಾದ ಪ್ರಶ್ನೆ ಮೂಡುತ್ತದೆ. ಕೇವಲ ಒಂದು ಸರಳ ರೇಷ್ಮೆ ದಾರ ತಲೆಮಾರುಗಳಾದ್ಯಂತ ಇಂತಹ ಆಳವಾದ ಬೇಷರತ್ತಾದ ಪ್ರೀತಿಯನ್ನು ಪ್ರತಿನಿಧಿಸುವ ಅಗಾಧ ಶಕ್ತಿಯನ್ನು ಹೇಗೆ ಹೊಂದಿದೆ? ಇತಿಹಾಸದ ಪುಟಗಳಿಂದ ಹಿಡಿದು ಇಂದಿನ ನಮ್ಮ ಮನೆಗಳವರೆಗೆ ಈ ಒಡಹುಟ್ಟಿದವರ ಬಾಂಧವ್ಯದ ಶಾಶ್ವತ ಸೌಂದರ್ಯವು ನಿಜಕ್ಕೂ ಬೆರಗುಗೊಳಿಸುವಂತಹುದು. ಆಳವಾದ ಸಾಂಸ್ಕೃತಿಕ ಬೇರುಗಳಿರುವ ಇಂತಹ ಮತ್ತಷ್ಟು ವಿಷಯಗಳೊಂದಿಗೆ ಮತ್ತೆ ಸಿಗೋಣ.